ಎಸ್ಎಸ್ಎಲ್ಸಿ ಪರೀಕ್ಷೆಗಾಗಿ ಆಯೋಜನೆ, ಅಂಕಗಳ ಹೆಚ್ಚಳಕ್ಕೆ ಖಡ್ಗೇಶ್ವರ ಶಾಲೆಯಲ್ಲಿ ರಂಗೋಲಿ ಸ್ಪರ್ಧೆ. ವಿದ್ಯಾರ್ಥಿಗಳಲ್ಲಿ ಸ್ಮರಣ ಶಕ್ತಿ ಹೆಚ್ಚಿಸಲು ಹಾಗೂ ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಫಲಿತಾಂಶ ಸುಧಾರಣೆಗೆ ಪಠ್ಯ ಆಧಾರಿತ ರಂಗೋಲಿ ಸ್ಪರ್ಧೆ ಹಮ್ಮಿಕೊಂಡಿರುವುದು ಉತ್ತಮ ಬೆಳವಣಿಗೆಯಾಗಿದೆ ಎಂದು ಚನ್ನಬಸವೇಶ್ವರ ಸ್ನಾತಕೋತ್ತರ ಪದವಿ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀಮತಿ ಮೀನಾ ಕುಮಾರಿ ಪಾಟೀಲ್ ಅವರು ಹೇಳಿದರು. ಭಾಲ್ಕಿ ಪಟ್ಟಣದ ಖಡ್ಗೇಶ್ವರ ಪ್ರೌಢಶಾಲೆಯಲ್ಲಿ ಆಯೋಜಿಸಿದ ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಸಂಬಂಧಿಸಿದಂತೆ ಪಠ್ಯ ಆಧಾರಿತ ವಿಷಯಗಳನ್ನು ಒಳಗೊಂಡಿರುವ ರಂಗೋಲಿ ಸ್ಪರ್ಧೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಸಂಬಂಧಿಸಿದಂತೆ ಪರೀಕ್ಷೆಗೆ ಬರುವ ಗಣಿತ, ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ ಚಿತ್ರಗಳನ್ನ ರಂಗೋಲಿಯಲ್ಲಿ ಬಿಡಿಸುವ ಪ್ರಯತ್ನ ಮಾಡಿರುವುದು ಮುಂಬರುವ ವಾರ್ಷಿಕ ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕ ಗಳಿಕೆಗೆ ಸಹಕಾರಿಯಾಗಲಿದೆ ಎಂದು ತಿಳಿಸಿದರು. ಸ್ಪರ್ಧೆ ನಿರ್ಣಾಯಕರಾಗಿ ಶಿಕ್ಷಣ ಇಲಾಖೆಯ ಸಿಆರ್ಪಿ ಅಂಬರೀಶ್ ಖಂಡ್ರೆ ಅವರು ಭಾಗವಹಿಸಿ ವಿದ್ಯಾರ್ಥಿಗಳಲ್ಲಿ ಸೃಜನಶೀಲತೆ ಬೆಳೆಸುವಲ್ಲಿ ಇಂತಹ ಸ್ಪರ್ಧೆಗಳು ತುಂಬಾ ಉಪಯುಕ್ತವಾಗಿದೆ ಎಂದು ತಿಳಿಸಿದ್ರು. ಮುಖ್ಯ ಶಿಕ್ಷಕರಾದ ಆನಂದ ಕಲ್ಯಾಣಿ ಅವರು ಪ್ರಾಸ್ತಾವಿಕ ಮಾತನಾಡಿದ್ರು. ದೀಪಕ್ ಘಂಟೆ ಸ್ವಾಗತಿಸಿದ್ರು. ಪ್ರಕಾಶ್ ರುದ್ನೂರ್ ವಂದಿಸಿದ್ರು. ಉದಯ್ ಜೋಶಿ ನಿರೂಪಿಸಿದ್ರು. ಜಯಪ್ರಕಾಶ್ ಸಹಾನೆ, ಅಂಜಲಿ ಜೋಶಿ, ಶುಭಂ ರಾಯವಾಡೆ ಸೇರಿದಂತೆ ಇನ್ನಿತರು ಉಪಸ್ಥಿತರಿದ್ದರು. ಖಡ್ಗೇಶ್ವರ ಪ್ರೌಢಶಾಲೆಯಲ್ಲಿ ರಂಗೋಲಿ ಕಾಂಪಿಟಿಷನ್ ಮಾಡಿದ್ದಾರೆ. ಎಲ್ಲ 10ನೇ ಹುಡುಗರು ಬಹಳ ಅಚ್ಚುಕಟ್ಟುವಾಗಿ ಒಂದು ರಂಗೋಲಿ ಬಿಡಿಸಿದ್ದಾರೆ. ಸೈನ್ಸ್ ಎಲ್ಲ ಆಕೃತಿಗಳು ಬಿಡಿಸಿದ್ದಾರೆ. ಅದಕ್ಕೆ ನಾನು ಪ್ರಿನ್ಸಿಪಾಲ್ಗೆ ಮತ್ತು ಎಲ್ಲ ಮಕ್ಕಳಿಗೆ ಅಭಿನಂದನೆಗಳು ಹೇಳ್ತೀನಿ. ವಿಶೇಷವಾಗಿ 10ನೇ ವಿದ್ಯಾರ್ಥಿಗಳಿಗೆ ಪರೀಕ್ಷೆಗೆ ಅನುಕೂಲವಾಗುವಂಥ ಸ್ಪರ್ಧೆಯನ್ನು ಏರ್ಪಡಿಸಿರುವಂಥ ಇದೇ ಶಾಲೆಯ ಮುಖ್ಯರಾಗಿರುವಂಥ ಶ್ರೀ ಆನಂದ್ ಕಲ್ಯಾಣಿ ಅವರಿಗೆ ನಮ್ಮ ಇಲಾಖೆ ಪರವಾಗಿ ಅವರಿಗೆ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ಇದಕ್ಕೆ ಸಹಕಾರ ನೀಡಿರುವಂಥ ಎಲ್ಲ ಶಿಕ್ಷಕ ಬಂಧು ಮಿತ್ರರಿಗೆ ಮತ್ತು ಎಲ್ಲ ಮುದ್ದು ಮಕ್ಕಳಿಗೆ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇಂದು ಶ್ರೀ ಖಡ್ಗೇಶ್ವರ ಪ್ರೌಢಶಾಲೆ ಭಾಲ್ಕಿಯಲ್ಲಿ ಮುಖ್ಯವಾಗಿರುವಂಥ ಶ್ರೀ ಆನಂದ್ ಕಲ್ಯಾಣ ಅವರ ಅಭಿರುಚಿಯಿಂದ, ಆಸಕ್ತಿಯಿಂದ 10ನೇ ತರಗತಿ ವಿದ್ಯಾರ್ಥಿಗಳ ಫಲಿತಾಂಶ ಹೆಚ್ಚಳ ಮಾಡುವ ದೃಷ್ಟಿಯಿಂದ ವಿಜ್ಞಾನ ಮತ್ತು ಸಮಾಜ ಹಾಗೂ ಗಣಿತದ ವಿಷಯ ಕುರಿತು ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸುತ್ತಾರೆ. ಬಹಳ ಉತ್ತಮ ರೀತಿಯಲ್ಲಿ ಮಕ್ಕಳು ಆಸಕ್ತಿದಾಯಕವಾಗಿ ಭಾಗವಹಿಸುತ್ತಾರೆ. ಅದರಲ್ಲಿ ನಾವು ಪ್ರಥಮ ಮತ್ತು ದ್ವಿತೀಯ ಪ್ರಶಸ್ತಿಯನ್ನು ತೆಗೆದುಕೊಟ್ಟಿದ್ದೇವೆ. ಇದರಿಂದ ಮಕ್ಕಳಿಗೆ 10ನೇ ತರಗತಿಯಲ್ಲಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸುವುದರಲ್ಲಿ ಸಹಾಯಕವಾಗುತ್ತದೆ ಮತ್ತು ಅವರ ನೆನಪಿನ ಶಕ್ತಿ ಕೂಡ ಹೆಚ್ಚಿಸುವುದನ್ನು ಆಕ್ಟಿವಿಟಿಯನ್ನು ಮುಖ್ಯಗಳು ಮಾಡಿರುತ್ತಾರೆ. ಅವರಿಗೆ ನಮ್ಮ ಇಲಾಖೆ ಪರವಾಗಿ ಅವರಿಗೆ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೂ ಮಕ್ಕಳಿಗೆ ಕೂಡ ಬಹಳ ಆಕ್ಟಿವ್ ಆಗಿ ಚಟುವಟಿಕೆಯಲ್ಲಿ ಭಾಗವಹಿಸುತ್ತಾರೆ. ಅವರಿಗೆ ಕೂಡ ಮತ್ತೊಮ್ಮೆ ನಮ್ಮ ಇಲಾಖೆ ಪರವಾಗಿ ಅವರಿಗೆ ಕೂಡ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಇಂದು ನಮ್ಮ ಖಡ್ಗೇಶ್ವರ ಶಾಲೆಯಲ್ಲಿ ರಂಗೋಲಿ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿದೆ. ಗಣಿತ, ವಿಜ್ಞಾನ ಮತ್ತು ಸಮಾಜ ವಿಷಯದಲ್ಲಿ ನಮ್ಮನ್ನು ರಂಗೋಲಿ ಬಿಡಿಸಲು ನಮ್ಮ ಮುಖ್ಯೋಪಾಧ್ಯಾಯರು ಸಹಾಯ ಮಾಡಿದ್ದಾರೆ. ಅದರಿಂದ ನಮಗೆ ಮುಂದಿನ ಪರೀಕ್ಷೆಯಲ್ಲಿ 16 ಅಂಕಗಳನ್ನು ಬರಬಹುದು. ಇದರಿಂದ ನಮಗೆ ಮುಂದುವರಿಯಲು ಮತ್ತು ಹೆಚ್ಚು ಅಂಕಗಳನ್ನು ಗಳಿಸಲು ಅತ್ಯಂತ ಸಹಾಯಕಾರಿಯಾಗಬಹುದು. ಅದರಿಂದ ನಾನು ಎಲ್ಲರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ನಾವು ಮುಂದೆ ಪರೀಕ್ಷೆಯಲ್ಲಿ ನಾವು ಪರೀಕ್ಷೆನ ಬಿಡಿಸಿರುವಾಗ ಅವಾಗ ಈ ರಂಗೋಲಿ ಸ್ಪರ್ಧೆ ಮೂಲಕ ನಮಗೆ ಭಾಳ ಸಹಾಯ ಆಗುತ್ತದೆ. ನಾವು ಪರೀಕ್ಷೆಯಲ್ಲಿ 16 ಅಂಕಗಳು ಈ ಚಿತ್ರಕ್ಕಾಗಿ ಬರಬಹುದು. ನಮಗೆ ಇದು ಚಿತ್ರಕಲೆ ಮಾಡುವುದರಿಂದ ನಮಗೆ ಬಹಳ ಪ್ರಾಕ್ಟೀಸ್ ಆಗಿದೆ. ಆಮೇಲೆ ಯಾವ ಚಿತ್ರಗಳು ಇರಿಸಿರಮ್ಮ ಅಲ್ಲಿ? ಪತ್ರರಾತ್ರ, ಹೃದಯ, ನರಕೋಶ, ಸಾಗಾಣಿಕ ವ್ಯೂಹ, ನೀರಿನ ವಿದ್ಯುತ್ ವಿಭಜನೆ ಹಾಗೂ ಅನೇಕ ರಾಸಾಯನಿಕ ಇದರಲ್ಲಿ ಹೆಚ್ಚು ಚಿತ್ರಗಳನ್ನು ಗಳಿಸಿದ್ದೇವೆ. ಭಾರತ್ ನಕೇಶನ್ನು ಇರಿಸಿರಮ್ಮ? ಅದು ಎಷ್ಟು ಬರಬಹುದು ಪರೀಕ್ಷೆಯಲ್ಲಿ? 5 ಅಂಕ. ಜೊತೆಗೆ ಗಣಿತದ ಯಾವ ಚಿತ್ರಗಳು? ಪ್ರಮೇಯಗಳು ಇಳಿಸಿದ್ದೇವೆ. ಅವು ನಮಗೆ 7 ಅಂಕದ ಪ್ರಮೇಯಗಳನ್ನು ನಾವು ಇಳಿಸಿದ್ದೇವೆ. ಹೇಲ್ಸ್ ಪ್ರಮೇಯ ಮತ್ತು ಗ್ರಾಫ್ಗಳನ್ನು ವೃತ್ತದ ಪ್ರಮೇಯ. ನಾವು ಖಡ್ಗೇಶ್ವರ ಪ್ರೌಢಶಾಲೆಯಲ್ಲಿ ಮಕ್ಕಳಿಗೆ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ವಿಜ್ಞಾನ ವಿಷಯ ಕುರಿತು ಪ್ರಯೋಗವನ್ನು ಒಳಗೊಳಿಸಲು ಜೊತೆಗೆ ಪಠ್ಯಕ್ರಮದಲ್ಲಿ 16 ಅಂಕದ ಒಂದು ಚಿತ್ರಗಳು ಬರ್ತವೆ. ಅದಕ್ಕೆ ನಿರ್ಣಾಯಕರಾಗಿ ನಮ್ಮ ಶ್ರೀಮತಿ ಮೀನಾ ಕುಮಾರಿ ಪಾಟೀಲ್ ಸ್ನಾತಕೋತ್ತರ ಪ್ರಾಂಶುಪಾಲರಾಗಿದ್ದಾರೆ. ಅವರಿಗೆ ನಾನು ಧನ್ಯವಾದ ಸಲ್ಲಿಸ್ತೇನೆ. ಜೊತೆಗೆ ನಮ್ಮ ಇಲಾಖೆಯಿಂದ ಶ್ರೀ ಅಂಬರೀಶ್ ಖಂಡ್ರೆ ಅವರು ಬಂದಿದ್ದಾರೆ ನಿರ್ಣಾಯಕರಾಗಿ. ಅವರಿಗೂ ನಾನು ಧನ್ಯವಾದ ಸಲ್ಲಿಸ್ತೇನೆ.
ಇದರ ಉದ್ದೇಶ ಏನಪ್ಪ ಅಂದರೆ ಮಕ್ಕಳಲ್ಲಿರುವಂಥ ಸೃಜನಶೀಲತೆ ಗುಣಗಳನ್ನು ಹೊರತೆಗೆಯುವುದು. ನಾವು ಪ್ರತಿ ವರ್ಷ ಇಂಥ ರಂಗೋಲಿ ಸ್ಪರ್ಧೆ ಆಯೋಜನೆ ಮಾಡ್ತೀವಿ. ಇದರಿಂದ ಮಕ್ಕಳು ವಿಜ್ಞಾನ ವಿಷಯದಲ್ಲಿ ಹೆಚ್ಚು ಅಂಕಗಳು ಗಳಿಸಲಿಕ್ಕೆ ಇದು ಉತ್ತಮವಾದಂಥ ವೇದಿಕೆಯಾಗಿದೆ. ಮಕ್ಕಳು ಬಹಳ ಆಸಕ್ತಿಯಿಂದ ಬಹಳಷ್ಟು ಅಚ್ಚುಕಟ್ಟಾಗಿ ಪಠ್ಯಕ್ರಮ ಆಧಾರಿತ ಚಿತ್ರಗಳು ಬಿಡಿಸಿದ್ದಾರೆ. ನಾನು ಮಕ್ಕಳಿಗೂ ಶಿಕ್ಷಕರು